ನಮಸ್ತೆ ಎಲ್ಲರಿಗೂ, ನಾನು ಬಿಂದು. ಇದು ಬಂದ್ಬಿಟ್ಟು ವಿಜಯದಶಮಿಯ ದಿನದ ಒಂದು ವಿಡಿಯೋ ಆಗಿರುತ್ತೆ. ನಾನು ಹೊಸನಗರದಲ್ಲಿ ಇದ್ದಿದ್ದ ಕಾರಣ ಹಂಬು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಹಂಬೊಡಿಯೋದು ಅಂತಲೇ ಹೇಳ್ತಾರೆ. ಮನೆ ಹತ್ರನೇ ರಾಮೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿ ಹಂಬೊಡಿಯೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಕೂಡ ಮಾಡಿದ್ರು, ವ್ಯವಸ್ಥೆ ಕೂಡ ಮಾಡಿದ್ರು. ಎಲ್ಲ ಥರದ ಪ್ರೋಗ್ರಾಮ್ಸು ಕೂಡ ಇತ್ತು. ನಾವು ಹೋದಾಗ ಈ ಪ್ರೋಗ್ರಾಮ್ ನಡೀತಾ ಇದ್ದಿದ್ದರಿಂದ ನಾನು ಇದನ್ನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಸೊ ಚೆನ್ನಾಗಿದೆ, ಈ ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ. ಅಂದರೆ ಆ ಪ್ರೋಗ್ರಾಮಲ್ಲಿ ಈ ಮಳೆ ಜಿಟ್ಟೆಗಳಂತ ಬರುತ್ತಲ್ವ, ಸೊ ಅದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮ ಮಕ್ಳಿಗೆ ಸ್ವಲ್ಪ ಅದು ಕಿರಿಕಿರಿ ಆಗ್ತಾಯಿತ್ತು. ಅದು ಬಿಟ್ಟರೆ ಸ್ವಲ್ಪ ಅದು ಕಮ್ಮಿ ಆದಮೇಲೆ ಆರಾಮಾದರು. ಸೊ ಅಷ್ಟರೊಳಗೆ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಿಂದನೂ ದೇವ್ರುಗಳು ಬರುತ್ತೆ. ಅಷ್ಟರಲ್ಲೇ ಅಂಬಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರಲ್ಲ, ಅದು ಅಂಬಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಪರ್ಟಿಕ್ಯುಲರಾಗಿ ಒಬ್ರು ಗೆಸ್ಟ್ ಕೂಡ ಬಂದಿರ್ತಾರೆ. ಅವ್ರ ಕಡೆಯಿಂದನೇ ಅಂಬಡಿಸೋದು, ಅಂದರೆ ಏನು ಬಾಳೆ ಗಿಡ ನೆಟ್ಟಿರ್ತಾರೆ ಅಲ್ವಾ, ಸೊ ಅದನ್ನು ಕಡಿಸ್ತಾರೆ ಅವ್ರ ಕೈಯಿಂದ. ಅಂದರೆ ಕಟ್ಸೋ ಮುಂಚೆ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಅದು ಶಾಸ್ತ್ರಿಗಳ ಕಡೆಯಿಂದ ಆಮೇಲೆ ಅದನ್ನು ಕಟ್ಸೋ ವ್ಯವಸ್ಥೆ ಮಾಡ್ತಾರೆ. ಏನು ಸರೌಂಡಿಂಗಲ್ಲಿ ಇರೋರನ್ನೆಲ್ಲ ಕಳಿಸ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇಫ್ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಆಗಿ ಅವ್ರಿಗೆ ಏನಾದರೂ ಹರ್ಟ್ ಆಗ್ಬೋದು. ಅಂದರೆ ಏನು ಕತ್ತಿಯಿಂದ ಕಟ್ ಮಾಡ್ತಾರೆ ಅಲ್ವಾ ಬಾಳೆ ಗಿಡನ. ಸೊ ಹಾಗಾಗಿ ಅವ್ರಿಗೆ ಹರ್ಟ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಅಲ್ಲಿ ಸುತ್ತಮುತ್ತ ಇರೋರನ್ನೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಹಂಬ ಆದಮೇಲೆ ನಾವು ಕೂಡ ಬನ್ನಿ ಎಲ್ಲ ತಗೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಏನೇನೋ ಪ್ರೋಗ್ರಾಮ್ಸ್ ಇತ್ತು ಕೂಡ, ಬಟ್ ನಾವು ಸಿಕ್ಕಾಪಟ್ಟೆ ರಶ್ ಇತ್ತಲ್ವ, ಸೊ ಹಾಗಾಗಿ ನಾವು ತುಂಬ ಹೊತ್ತು ಇರ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಂದಿದ್ದೆ ನಾವು ಸಿಟಿ ಮಧ್ಯೆನೇ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ಹೋಗಿದ್ವಿ. ಅಲ್ಲೂ ಪುಟಾಣಿ ದೇವಸ್ಥಾನ ಆದರೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು, ಅಲಂಕಾರ ಮಾಡಿದ್ರು. ಅದ್ರ ಜೊತೆಗೆ ಅಲ್ಲಿ ಭಜನೆ ಮಾಡಲಿಕ್ಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಮಕ್ಳುಗಳಿಗೆ ಆ್ಯಕ್ಚುಲಿ ಅವೆಲ್ಲ ಬರೋದಿಲ್ಲ. ಸೊ ಅದನ್ನು ಅವ್ರು ಮಾಡೋದನ್ನ ನೋಡಿ ನಾವು ಕೂಡ ಮಾಡ್ತೀವಿ ಅಂಥೇಳಿ ಅವ್ರ ಜೊತೆ ಸೇರಿಕೊಂಡು ಭಜನೆ ಕೂಡ ಮಾಡಿದರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರು, ಬಟ್ ಟ್ರೈ ಮಾಡಿದರು. ಅವ್ರಿಗೆ ಅದೆಲ್ಲ ಹೊಸ್ತಾದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಅಲ್ಲೇ ಪ್ರಸಾದದ ವ್ಯವಸ್ಥೆ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಪ್ರಸಾದ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಪಲಾವು, ಮೊಸರನ್ನ, ಮತ್ತು ಒಂದು ಬಜ್ಜಿ, ಮತ್ತೊಂದು ಜಿಲೇಬಿ, ಮತ್ತು ಅನ್ನ ಸಾಂಬಾರಿತ್ತು. ಸೊ ಚೆನ್ನಾಗಿತ್ತು ಊಟ. ಅದಾದಮೇಲೆ ನಾವು ಮನೆಗೆ ಬಂದ ಮೇಲೆ ಮಕ್ಕಳನ್ನ ಸ್ವಲ್ಪ ಫನ್ನಾಗಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ರಫ್ ಇಮೇಜ್ ಕೊಡೋದು ಬೋರ್ಡ್ ಮೇಲೆ. ಸೊ ಅದಕ್ಕೆ ಅವರಿಗೆ ಯಾವ ಥರ ಡ್ರಾಯಿಂಗ್ ಮಾಡಲಿಕ್ಕೆ ಆಗುತ್ತೋ ಆ ಥರ ಅವ್ರು ಡ್ರಾಯಿಂಗ್ ಮಾಡಿ ತೋರಿಸ್ಬೇಕು. ಅದು ಯಾವುದೇ ಥರ ಹಳ್ಸೋ ಆಗಿಲ್ಲ ಎಕ್ಸ್ಟ್ರಾ, ಮತ್ತು ಇರೋದನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು. ಆ ಥರ ಸುಮ್ಮನೆ ಒಂದು ಫನ್ ಗೇಮ್ ಥರ ಕೊಟ್ಟಿದ್ವಿ. ಸೊ ಅದನ್ನೆಲ್ಲ ಆಟ ಆಡಿದ್ರು. ಅದಾದಮೇಲೆ ಅವ್ರಿಗೆ ನಾವು ಹೇಳಿದ್ವಿ, ಅಂದರೆ ನೀವು ಚೆನ್ನಾಗಿ ಮಾಡಬೇಕು, ಇದಕ್ಕೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಕೂಡ ಅವರಿಗೆ ಹೇಳಿದ್ವಿ. ಸೊ ಹಾಗಾಗಿ ಅವರು ಇಬ್ಬರು ತುಂಬ ಚೆನ್ನಾಗಿ ಇಬ್ಬರು ಮಾಡಿದರು. ಸೊ ಇಬ್ಬರಿಗೂ ಅವರಿಗೆ 9 ಸಿಕ್ತು ಔಟ್ ಆಫ್ 10. ಸೊ ಇಬ್ಬರು ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೋತಾ ಇದ್ರು. ಆ ದಿನ ರಾತ್ರಿ ಈ ಥರ ಮುಗಿಸ್ಕೊಂಡ್ರು. ಸೊ ಬೆಳಗ್ಗೆ ಎದ್ದು ಅವ್ರ ಅಜ್ಜಿ ಬಿಸಿ ಬಿಸಿ ದೋಸೆ, ಸಜ್ಜಿ ದೋಸೆ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ, ಮಕ್ಕಳಿಗೆಲ್ಲ ಎಕ್ಸ್ಪೆಷಲಿ. ಅವ್ರು ತುಂಬ ಹೇಳಬೇಕು ದೋಸೆ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಅದಾದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಅಂತೇಳಿ ಬ್ರೆಡ್ ಪಿಜ್ಜಾ ಕೂಡ ಮಾಡಿಕೊಟ್ಟಿದ್ವಿ. ಅದನ್ನು ಖುಷಿಯಾಗಿ ತಿಂದ್ಕೊಂಡ್ರು. ಸೊ ಅದಾದಮೇಲೆ ಮತ್ತು ಇವಾಗ ಒಂದು
ಮತ್ತೆ ಒಂದು ಫನ್ ಆ್ಯಕ್ಟಿವಿಟಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಲರ್ ಬ್ಲಾಕ್ಸ್ನ ಮ್ಯಾಚ್ ಮಾಡಬೇಕಾಗಿತ್ತು. ಸೊ ಪ್ರತಿಯೊಬ್ಬರಿಗೂ 3 ಜನಕ್ಕೂ ಕಲರ್ ಬ್ಲಾಕ್ಸ್ನ ಮ್ಯಾಚ್ ಮಾಡ್ತಾರೆ. ಯಾರು ಹೈಯೆಸ್ಟ್ ಮಾಡ್ತಾರೋ ಅವರು ವಿನ್ನರ್ ಅಂತ ಹೇಳ್ಬಿಟ್ಟು ನಾವು ಅನೌನ್ಸ್ ಮಾಡಬೇಕು. ಸೊ ಅನೌನ್ಸ್ ಮಾಡೋಕ್ಕೂ ಮುಂಚೆ ನಮ್ದೊಂದು ಕಂಡೀಷನ್ ಕೂಡ ಇತ್ತು. ಸೋತ್ರೆ ಹಳೋ ಆಗಿಲ್ಲ. ಯಾಕೆ ಅಂತ ಅಂದರೆ ಅವರು ವಿನ್ ಆದರೆ ಖುಷಿ ಪಡ್ತಾರೆ, ಅಕಸ್ಮಾತ್ ಸೋತ್ರೆ ಮಾತ್ರ ಅಲ್ಲಿ ಹಳು ಬಂದ್ಬಿಡತ್ತೆ. ಸೊ ಹಾಗಾಗಿ ಆ ಕಂಡೀಷನ್ ಮೇಲೆ ನಾನು ಗೇಮ್ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸಿದ್ದಾಯಿತು. ರಾಂಗ್ ಗೊಂಬೆ ಕಲ್. ಓಕೆ ಓಕೆ ಯಾರು ಆಡ್ದಲ್ಲೇ ಗೆದ್ಲ ಅಂತ ಹೇಳಕ್ಕಾಗತ್ತಾ? ಓಕೆ ಓಕೆ ಸೊ ತೆಗಿಬಿಟ್ಟು ಗೊಂಬೆ, ಬಿಕಾಸ್ ಗನಗ ಸೆಟ್ 4 ಬ್ಲಾಕ್ಸ್, 2. ಇನ್ನೊಂದು ಮ್ಯಾಚ್ ಬೇಕು ಅಂತ ಕೇಳಿದ್ದಕ್ಕೆ ಇನ್ನೊಂದು ಮ್ಯಾಚ್ ಕೂಡ ಆಡಕ್ಕೆ ರೆಡಿ ಮಾಡ್ಕೊಂಡ್ವಿ. ಬೇಗ ಇಡಬೇಕು. ರಾಂಗ್ 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 ಕರೆಕ್ಟ್. ನೆಕ್ಸ್ಟ್ ರಾಂಗ್. ಒಂದು ನಿಮಿಷ ಇಲ್ಲ, ನಂಗೆ ಗೊತ್ತಿಲ್ಲ. ಎಸ್ ಕರೆಕ್ಟ್. ನೀಟಾಗಿ ಇಡಂಗಿಲ್ಲ. ನೋ ರಾಂಗ್ ರಾಂಗ್ ರಾಂಗ್. ರಾಂಗ್. ನಿಧಾನ ಹೋಗ್ಬೇಕಾದ್ ಬಿದ್ದೋಗ್. ರಾಂಗ್. ನೋ ರೈಟ್. ರಾಂಗ್ ರಾಂಗ್ ರೈಟ್. ಬನ್ನಿ 3 ಜನನು ಬನ್ನಿ. ಇಲ್ಲ, ಗೊಂಬೆ 1, ಅಚಿಂತ್ಯ 3, ಗೊಂಬೆ 1, ಅವಿಷಾ 2.